ಅಯ್ಯಯ್ಯೋ, ಇದೇನಪ್ಪ ಇದು? ಅದ್ಯಾರ್ದೋ ಡೆಡ್ ಬಾಡಿ ಬರ್ತಾ ಇದೆಯಲ್ಲ, ಯಾರ್ದಿರ್ಬಹುದು? ಸ್ವಲ್ಪ ಹತ್ರಕ್ಕೆ ಬರ್ಲಿ ತಡ್ರಿ ನೋಡೋಣ. ಅಲ್ಲ ಇವ್ರು ನಮ್ಮ ಸ್ಟ್ರೈಕ್ ಮಿನಿಸ್ಟರ್ ವಾಟಾಳ್ ನಾಗರಾಜ್ ಪರಮ ಶಿಷ್ಯ. ಅಯ್ಯಯ್ಯೋ, ಮತ್ತೆ ನಮ್ಮ ವಾಟಾಳ್ ನಾಗರಾಜ್ ಅಣ್ಣರಿಗೆ ಏನಾದ್ರು? ಗೋವಿಂದ 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 ಗೋವಿಂದ. ಓಹೋ, ಇಲ್ಲೇ ಅದಲ್ಲ ನಮ್ಮ ವಾಟಾಳ್ ನಾಗರಾಜ್ ಅಣ್ಣ. ಹಾಯ್ ನಗಣ. ಹಾಯ್, ಹೌ ಆರ್ ಯು ನಗಣ? ಅಲ್ಲೇನೋ ಕಾಣ್ತಾ ಇದೆಯಲ್ಲ, ಸದನದ ಪಾವಿತ್ರತೆ ಹೆಣ. ಓಹೋ, ಅರ್ಥವಾಯ್ತು. ಮೊನ್ನೆ ಸದನದಲ್ಲಿ ಡರ್ಟಿ ಪಿಕ್ಚರ್ ನೋಡಿದ್ದಕ್ಕೆ ಸದನ ಸತ್ತೋಯ್ತು ಅಂತ ಇವಾಗ ಅದ್ರ ಹೆಣ ಮಾಡ್ಕೊಂಡ್ ಬಂದು ಸ್ಟ್ರೈಕ್ ಮಾಡ್ತಿದ್ದಾರೆ. ಓಕೆ, ಪರವಾಗಿಲ್ಲ. ಏಯ್ ನಾಗಣ, ಒಂದ್ಸರಿ ಜೈಕರ ಹಾಕ್ರೋ. ಓಕೆ ಓಕೆ, ಸ್ಟಾಪ್ ಸ್ಟಾಪ್ ಸ್ಟಾಪ್. ಏಯ್ ಸ್ವಲ್ಪ ಸರಿ, ಸ್ವಲ್ಪ ಸರಿ. ನಗಣ, ಅಲ್ಲಿ ಯಾರ ಹತ್ತಿದಾರ ನೋಡ್ರಿ. ಓಕೆ ನಗಣ, ಹೇಗಿದ್ರು ಬಂದಿರಿ. ಇವಾಗ ಸದ್ಯಕ್ಕೆ ಇಲ್ಲಿಯ ವಿಧಿವಿಧಾನ ಏನೈತಿ ಎಲ್ಲ ಬೇಗ ಬೇಗ ಮುಗಿಸ್ಕೊಳ್ಳಿ. ಏಯ್ ಅಣ್ಣರಿಗೆ ಹೊಡಿರೋ ಹಲ್ಗಿ. ಓಕೆ, ಸ್ಟಾಪ್ 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 ಸ್ಟಾಪ್. ಅಣ್ಣರ ಎಲ್ಲ ಪ್ರೊಸೀಜರ್ ಮುಗಿತಲ್ಲ, ಇವಾಗ ಪಂಚಿಂಗ್ ಡೈಲಾಗ್ ಶುರು ಮಾಡೋಣ. ನಗಣ, ನೌ ಟೆಲ್ ಮಿ, ಇದಕ್ಕೆಲ್ಲ ಕಾರಣ ಯಾರು? ಇದೆಲ್ಲಕ್ಕೂ ಕಾರಣ ನಮ್ಮ ರಾಷ್ಟ್ರೀಯ ಪಕ್ಷಗಳು. ಓ ಹಂಗ, ಅವ್ರೇನ್ ಮಾಡ್ತಾರೆ? ಅವ್ರು ಆಯ್ಕೆ ಮಾಡ್ತಕ್ಕಂತ ಅಭ್ಯರ್ಥಿಗಳು ಕಳ್ಳರನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ಇಸ್ ಇಟ್? ದರೋಡೆಕೋರನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ಶೂರ್? ಕೋಲಿಗಳನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ರಿಯಲಿ? ಲೋಫರ್ಸ್ ಗಳನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ಹೌದಾ? ಇವರನ್ನೆಲ್ಲ ಆಯ್ಕೆ ಮಾಡಿ ಏನ್ ಮಾಡ್ತಾರೆ? ಮಂತ್ರಿ ಸ್ಥಾನ ಕೊಡ್ತಾ ಇದ್ದಾರೆ. ಇದು ಪಕ್ಷದ ಮುಖಂಡರಿಗೆ ನಾಚಿಕೆ ಇದ್ರೆ ಅದು ಇಲ್ಲ, ಮಾನ ಇದ್ರೆ ಅದು ಇಲ್ಲ, ಮರ್ಯಾದೆ ಇದ್ರೆ ಇಲ್ಲ. ರಾಷ್ಟ್ರೀಯ ಪಕ್ಷಗಳು ನೀವು ಒಳ್ಳೆಯ ವ್ಯಕ್ತಿಗಳನ್ನ ಆರಿಸಿ. ಹೌದಾ? ಒಳ್ಳೆಯ ವ್ಯಕ್ತಿಗಳನ್ನ ಆರಿಸಿ. ಮತದಾರರೇ, ನಿಮಗೆ ಹೇಳ್ತಾ ಇದ್ದೀನಿ, ಏನಂತ? ಹಣ ತೆಗೆದುಕೊಂಡು ಭ್ರಷ್ಟಾಚಾರಿಗಳಾಗಬೇಡಿ. ಮತ್ತೇನಾಗ್ಬೇಕು? ಈ ರಾಜ್ಯ ಉಳಿಸಿ. ರಾಜ್ಯ ಉಳಿಸಿ? ರಾಜ್ಯಕ್ಕೆ ಒಳ್ಳೆಯವರನ್ನ ಆಯ್ಕೆ ಮಾಡಿ. ಅಯ್ಯಯ್ಯೋ, ಎಲ್ಲಪ್ಪ ಹುಡುಕ್ಬೇಕು? ಹೌದು, ಇದೆಲ್ಲ ಇರ್ಲಿ. ನೀವು ಶಾಸಕರಾಗಿ ಏನ್ ಮಾಡಿದ್ರಿ? ನಾನೊಬ್ಬ ಶಾಸಕನಾಗಿ ಒಂದು ದಿನ ಕೆಲಸ ಮಾಡ್ಲಿಲ್ಲ. ಶಾಸನ ಸಭೆಗೆ ಗೈರಾಜರಾಗಲಿಲ್ಲ. ಓ ಹಂಗ, ಸಾರಿ 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 ಸಾರಿ. ಕರ್ನಾಟಕದ ಇತಿಹಾಸದಲ್ಲಿ ವಾಟಾಳ್ ನಾಗರಾಜ್ ಒಬ್ರೇ ಬರೀ ಬೀದಿಗಿಡಿದು ಸ್ಟ್ರೈಕ್ ಮಾಡೋರು. 100 ರೂಪಾಯಿ. ಅದೇ 100 ರೂಪಾಯಿ? ಆಗ ನಮ್ಗೆ 250 ಸಂಬಳ. ಅಷ್ಟೇನಾ? 100 ರೂಪಾಯಿ ಜಾಸ್ತಿ ಮಾಡ್ಬೇಕು ಅಂತ ಹೇಳಿ ಏನ್ ಮಾಡಿದ್ರಿ? ನಿಜಲಿಂಗಪ್ಪನವರು ಮುಖ್ಯಮಂತ್ರಿ ಹತ್ರಕ್ಕೆ ಹೋದ. ಹೋಗಿ ಏನ್ ಮಾಡಿದ್ರಿ? ಮುಖ್ಯಮಂತ್ರಿಗಳು, ನಾವಿಲ್ಲಿ ಗೆದ್ದಿರೋದು ಸಂಬಳ ಜಾಸ್ತಿ ಮಾಡ್ಕೊಳಕಲ್ಲ, ಖಂಡಿತ ಸಂಬಳ ಜಾಸ್ತಿ ಮಾಡ್ಕೊಳಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿದ್ರು. ಅಂತ ಜನವನ್ನ ನೋಡ್ದು. ಈ ಪರಿಸ್ಥಿತಿಯಲ್ಲಿ ನೀವೇನ್ ಮಾಡ್ತೀರಿ? ಈ ಪರಿಸ್ಥಿತಿಯಲ್ಲಿ ನಿನ್ನೆ ನಡೆದಂತ ಇಬ್ಬರು ಮಂತ್ರಿಗಳ ಘಟನೆ ಶಾಸನ ಸಭೆಯ ಪರಂಪರೆಯ ಸ್ವಲ್ಪ ಆಕ್ಷನ್ ಮಾಡಿ ಹೇಳ್ರಿ. ಸಾವು. ಹೌದಪ್ಪ, ಇನ್ನೊಂದ್ಸರಿ. ಪರಂಪರೆಯ ನಿಧನ. ಅದಕ್ಕಾಗಿ ಇವತ್ತು ನಿಧನ ಹೊಂದಿದ ಪರಂಪರೆಯನ್ನ ಇವತ್ತು ಹೆಣವನ್ನ ಮೆರವಣಿಗೆ ಮಾಡಿ ಇದನ್ನ ಸುಟ್ಟಾಕಿ ಇದರ ಬೂದಿಯನ್ನ ನಾಳೆ ನಾಡಿದ್ದು ಆ ಕೆಟ್ಟ ನೀರು ವೃಷಭಾವತಿಗೆ ಬಿಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ಮತ್ತೆ ಆಗ್ತಡ ಹೊಡ್ರಿ ಹಲಗಿ. ನಗು ನಗುತ್ತಾ ನಲಿ ನಲಿ. ಜಗತ್ತಿನಲ್ಲಿ ಯಾವುದೇ ಬೆಲೆ ಏರಿಕೆಯಾದರೂ, ಅದೇನೇ ರಾಜಕೀಯ ದೊಂಬರಾಟ ನಡೆದರೂ ಕೂಡಲೇ 10 ಮಂದಿಯನ್ನು ಹಿಂದೆ ಕರೆದುಕೊಂಡು ರಸ್ತೆಗಿಳಿದು ವಿಭಿನ್ನ ಹೋರಾಟ ಮಾಡುವ ನಮ್ಮ ಸ್ಟ್ರೈಕ್ ಖ್ಯಾತಿಯ ವಾಟಾಳ್ ಅಣ್ಣರು ಇವತ್ತು ಮತ್ತೆ ಅಟ್ಲಾ ಸೈಕಲ್ ಏರಿ ಸ್ಟ್ರೈಕ್ ಮಾಡೋಕ್ ಬಂದವ್ರೆ. ಅದೇನಂತ ಕೇಳ್ರಪ್ಪ, ಕೇಳ್ರಿ. ಇಲ್ಲ ಹೆಂಗ್ ಬರ್ತಿದ್ದಾರೆ ಅಣ್ಣವರು? ತಡ್ರಿಪ್ಪ, ತಡ್ರಿ, ಟ್ರಾಫಿಕ್ ಜಾಮ್ ಆಗ್ಬಾರ್ದು. ನಮ್ಮ ಅಣ್ಣವ್ರು ಬರಕತ್ರ ಸೈಕಲ್ ಏರ್ಕೊಂಡು ಬರ್ಲಿ. ಬರೀಣ. ಓಕೆ. ಅಂದಾಗೆ ಅಣ್ಣರ, ಈ ತಿಂಗಳದಾಗ 3 ಸಾರಿ ಪೆಟ್ರೋಲ್ ಬೆಲೆ ಹೈಕ್ ಮಾಡ್ತಾರಲ್ಲ, ಅದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಪೆಟ್ರೋಲ್ ಬೆಲೆ ಏರಿಸಿರ್ತಕ್ಕಂಥದ್ದು ಸೂಪರ್. ಈ ದೇಶದ ಜನತೆಯ ಮೇಲೆ
ನಡೆದಂತ ಮಹಾದ್ರೋಹ. ಹೌದು. ಇದೊಂದು ರೀತಿಯ ದರೋಡೆ. ಹೌದು. ಲೋಕಸಭೆ ಚರ್ಚೆ ಆಗ್ಲಿಲ್ಲ, ಶಾಸನಸಭೆಗಳ ಚರ್ಚೆ ಆಗ್ಲಿಲ್ಲ, ವಿರೋಧ ಪಕ್ಷ ಸಭೆ ಕರೀಲಿಲ್ಲ. ಹೋಗಲ್ ಬಿಡ್ರಿ ಇದೆಲ್ಲ. ಅಂದಹಾಗೆ ಈ ವರ್ಷ ಎಷ್ಟು ಬಾರಿ ಪೆಟ್ರೋಲ್ ಬೆಲೆ ಏರಿಸಿದ್ರು? ಈ ವರ್ಷ 5 ಬಾರಿ ಪೆಟ್ರೋಲ್ ಬೆಲೆ ಏರಿಸಿದ್ದಾರೆ. ಹೌದಾ? ಡೀಸೆಲ್ ಬೆಲೆ ಏರಿಸಿದ್ದಾರೆ, ಗ್ಯಾಸ್ ಬೆಲೆ ಏರಿಸಿದ್ದಾರೆ, ಸೀಮೆಎಣ್ಣೆ ಬೆಲೆ ಏರಿಸಿದ್ದಾರೆ. ಇವಾಗ ಏನಾಯ್ತು? ಜನಸಾಮಾನ್ಯರ ಮೇಲೆ ಮೂಳೆ ಮುರಿತಾ ಇದ್ದಾರೆ. ತೊಂದರೆ ಮಾಡ್ತಾ ಇದ್ದಾರೆ. ಹೌದಾ? ಪ್ರಜಾಪ್ರಭುತ್ವ ಇಲ್ಲ. ಮತ್ತೇನಿದೆ ಇಲ್ಲಿ? ಇದೊಂದು ರೀತಿ ಮಿಲಿಟರಿಯ ಪ್ರಭುತ್ವ ಆಗಿದೆ. ತಗಳಪ್ಪ, ಏನ್ ಮಾಡೋದು ಇವಾಗ? ಈ ಬಗ್ಗೆ ಬೆಲೆ ಏರಿಕೆ ಇಳಿಲೇಬೇಕು. ಒಂದ್ ಕಡೆ, ಮತ್ತೊಂದ್ ಕಡೆ ಆಹಾರ ಧಾನ್ಯಗಳ ಬೆಲೆ ಏರಿಕೆ. ಕರ್ನಾಟಕದಲ್ಲಿ ತೆರಿಗೆ ವಿಪರೀತ. ಹೋಟೆಲ್ ತಿಂಡಿ ಬೆಲೆ ಏರಿತೆ. ಜನಸಾಮಾನ್ಯರ ಮೇಲೆ ಅತ್ಯಂತ ಘೋರ ಅನ್ಯಾಯ ಆಗಿದೆ. ಅದಕ್ಕೆ ನೀವೇನ್ ಮಾಡ್ತೀರಿ? ಅದನ್ನ ವಿರೋಧಿಸಿ ಕನ್ನಡ ಚಳವಳಿ ಅಡ್ಡ ಪಕ್ಷ ಇವತ್ತು ವಿನೂತನವಾಗಿ, ವಿಶೇಷವಾಗಿ, ವಿಶಿಷ್ಟವಾಗಿ ಸೈಕಲ್ ಮೆರವಣಿಗೆ ಮಾಡೋ ಮೂಲಕ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಮತ್ತೆ ಡಂಕಣಕ ಡಂಕಣಕ ಡಂಕಣಕ.